ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 31ನೇ ಕಂತು ಕೆಲವೊಂದಿಷ್ಟು ಕಮೆಂಟ್ಗಳು ಬರ್ತಾ ಇದೆ, ಕೆಲವೊಂದಿಷ್ಟು ಪ್ರೂಫ್ಗಳು ಸಹ ಬಂದಿದೆ. ಬಟ್ ಆದ್ರೆ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ, ಮತ್ತೆ ಜುಲೈ ತಿಂಗಳ ಪೆನ್ಷನ್ ಹಣ ಈಗಾಗಲೇ ಬಿಡುಗಡೆ ಶುರುವಾಗಿದೆ. ಅದು ಆ ಒಂದು ಪೆನ್ಷನ್ ಹಣದ ಲೈವ್ ಅಪ್ಡೇಟ್ ಅನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ನಮ್ಮ ವೀಕ್ಷಕರೇ ಒಬ್ರು ಪ್ರೂಫ್ ಅನ್ನ ಕಳಿಸಿದ್ದಾರೆ. ಗೃಹಲಕ್ಷ್ಮಿ 31ನೇ ಕಂತೆ ನಮಗೆ ಜಮಾ ಆಗಿದೆ ಮಂಡ್ಯ ಜಿಲ್ಲೆ ಅಂತ ಹೇಳಿ ಮೆನ್ಷನ್ ಮಾಡಿ ಪ್ರೂಫ್ ಅನ್ನ ಕಳಿಸಿದ್ದಾರೆ. ನಾನು ಅವರಿಗೆ ಡಿಬಿಟಿ ಕರ್ನಾಟಕ ಆಪ್ ನಲ್ಲಿ 30ನೇ ಕಂತು ನಿಮಗೆ ಏನ್ ಜಮಾ ಆಗಿತ್ತು ಅದರ ಪ್ರೂಫ್ ಅನ್ನ ಕಳಿಸಿ ಅಂತ ಹೇಳಿದೀನಿ. ಅವ್ರನ್ನ ಡಿಬಿಟಿ ಕರ್ನಾಟಕ ಆಪ್ ಅನ್ನ ಯೂಸ್ ಮಾಡೋದಿಲ್ಲ, ನಮಗೆ ಅದನ್ನ ಕಳ್ಸೋದಕ್ಕೆ ಬರೋದಿಲ್ಲ, ಈ ರೀತಿಯಾಗಿ ಸಹ ಕಮೆಂಟ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಯಾವುದೇ ರೀತಿ ರಿಪ್ಲೈ ಮಾಡ್ತಾ ಇಲ್ಲ. ಹಾಗಾಗಿ ನಮಗೂ ಕೂಡ ಗೊಂದಲ ಆಗ್ತಾ ಇದೆ, ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಹೇಳಿ. ಬಟ್ ಆದ್ರೆ ಇಲ್ಲಿ ನೋಡೋದಕ್ಕೆ ಹೋದ್ರೆ 5% ಜನರಿಗೆ ಹಣ ಬಿಡುಗಡೆ ಆದ್ರೂ 1000 ಪ್ರೂಫ್ಗಳು ಬರುತ್ತೆ, 100 ಕಮೆಂಟ್ಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಬಟ್ ಕೆಲವು ಕಮೆಂಟ್ಗಳು ಬರ್ತಾ ಇದೆ. ಸದ್ಯಕ್ಕಂತೂ ಈಗಿರುವಂತಹ ಅಪ್ಡೇಟ್ ಪ್ರಕಾರ ಇನ್ನೊಂದು 2-3 ದಿನದಲ್ಲಿ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಬಟ್ ನಮಗೇನ್ ಗೊತ್ತಾ, 30ನೇ ಕಂತು ನಿಮಗೇನಾದ್ರೂ ಹಣ ಜಮಾ ಆದ್ರೆ ಸುಮ್ನೆ ಹಣ ಬಂದಿದೆ ಅಂತ ಹಾಕ್ಬೇಡಿ. ಯಾವ ಕಂತು ನಿಮಗೆ ಪೆನ್ಷನ್ ಬಂದಿದೆಯೋ, ಗೃಹಲಕ್ಷ್ಮಿ ಹಣ ಬಂದಿದೆಯೋ ಡೀಟೇಲ್ ಕಮೆಂಟ್ ಮಾಡಿ. ಅದರ ಜೊತೆಯಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಟೆಲಿಗ್ರಾಮು ಯಾವುದರಲ್ಲಾದ್ರೂ ನೀವು ನಿಮಗೆ ಬಂದಿರುವ ಸ್ಕ್ರೀನ್ ಶಾಟ್ ಅನ್ನ ಕಳಿಸಬಹುದು. ಈ ರೀತಿ ಅರ್ಧಂಬರ್ಧ ಆದ್ರೆ ನಾವು ನಮ್ಮ ವೀಕ್ಷಕರಿಗೆ ಕ್ಲಾರಿಫಿಕೇಶನ್ ಕೊಡೋದು ಕಷ್ಟ ಆಗುತ್ತೆ. ಓಕೆನಾ? ಹಾಗಾಗಿ ಈ ಕ್ಷಣದವರೆಗೂ ನಾವೆಲ್ಲ ಕ್ಲಾರಿಫಿಕೇಶನ್ ತಗೊಂಡೇ ಹಣ ಬಿಡುಗಡೆ ಆಗಿರೋದ್ರ ಬಗ್ಗೆ ಮಾಹಿತಿ ಹೇಳೋದು. ಹಣ ಬಿಡುಗಡೆ ಆಗಿಲ್ಲ ಅಂತಾನೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಯಾರು ಪಕ್ಕ ಕ್ಲಾರಿಟಿ ಕೊಡ್ತಾರೋ ಎಲ್ಲ ಹಳೆ ಹಣ ಬಿಡುಗಡೆ ಆಗಿರೋದು, ಅಂದ್ರೆ 30ನೇ ಕಂತು ಬಿಡುಗಡೆ ಆಗಿರೋ ಪ್ರೂಫ್ ಅನ್ನ ಕಳಿಸಿದ್ರೆ ನಿಮಗೆ 31ನೇ ಕಂತಿನ ಹಣ ಅಧಿಕೃತವಾಗಿ ಬಿಡುಗಡೆ ಆಗಿದೆ ಅನ್ನೋ ಅಪ್ಡೇಟ್ ಅನ್ನ ನಿಮ್ ಮುಂದೆ ಇಡುವಂತ ಕೆಲಸ ಮಾಡ್ತೀವಿ. ಈಗಿರುವಂತಹ ಅಪ್ಡೇಟ್ಗಳ ಪ್ರಕಾರ ಸದ್ಯದಲ್ಲೇ ಸೋಮವಾರ ಅಥವಾ ಮಂಗಳವಾರ, ಬುಧವಾರ ಇನ್ನೊಂದು 2-3 ದಿನದಲ್ಲಿ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾದ್ ನೋಡೋಣ. ಇನ್ನ ಜುಲೈ ತಿಂಗಳ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟ ಹಾಗೆ ದಿನನಿತ್ಯ ಹಣ ಜಮಾ ಆಗ್ತಾ ಇದೆ. ಈಗ ಮೊನ್ನೆಯಿಂದ ಏನು ಹಣ ಜಮಾ ಆಗ್ಲಿಕ್ಕೆ ಶುರುವಾಯಿತು, ಸುಮಾರು ಆಜುಬಾಜು ಒಂದು 30% ಜನರಿಗೆ ಹಣ ಜಮಾ ಆಗಿದೆ. ಇನ್ನೂ ಕೂಡ ಒಂದು 70% ಜನರಿಗೆ ಹಣ ಜಮಾ ಆಗೋದು ಬಾಕಿ ಇದೆ. ಯಾರೆಲ್ಲ ಪೆನ್ಷನ್ ಬಂದಿದೆಯೋ ಇಲ್ವೋ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಗೆ ಎಷ್ಟು ತಿಂಗಳ ಪೆನ್ಷನ್ ಹಣ ಬರಬೇಕು ಕಮೆಂಟ್ ಮಾಡಿ. ಆಮೇಲೆ 5-6 ತಿಂಗಳ ಪೆನ್ಷನ್ ಹಣ ಬಂದಿಲ್ಲ ಅಂದ್ರೆ ಸುಮ್ಮನೆ ಕೂರೋದಕ್ಕೆ ಹೋಗಬೇಡಿ. ನಿಮ್ಮ ತಹಶೀಲ್ದಾರ್ ಕಚೇರಿಯ ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಪಿಂಚಣಿ ವಿಭಾಗಕ್ಕೆ ಭೇಟಿ ಮಾಡಿ, ಇಲ್ಲಾಂದ್ರೆ ನಿಮ್ಮ ಹತ್ತಿರದ ವಿಲೇಜ್ ಅಕೌಂಟೆಂಟ್ ಅನ್ನ ಭೇಟಿ ಮಾಡಿ ಏನು ಸಮಸ್ಯೆ ಆಗಿದೆ ಕಂಡುಹಿಡ್ಕೋಬೇಕಾಗುತ್ತೆ. ಓಕೆನಾ? ಹಾಗಾಗಿ ಕೆಲವೊಂದಿಷ್ಟು ಜನರು ನಮಗೆ ಜೂನ್ ಬಂದಿಲ್ಲ, ಜುಲೈ ಬಂದಿಲ್ಲ, ನಾವು ಸ್ಟೇಟಸ್ ಚೆಕ್ ಮಾಡಿದಾಗ ಫೋರ್ಸ್ಡ್ ಅಂತ ಇದೆ, ಆಕ್ಟಿವ್ ಅಂತ ಇದೆ ಸರ್, ಏನಾಗುತ್ತೆ? ಆ ರೀತಿ ಇದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ವೇಟ್ ಮಾಡಿ. ಜೂನ್ ತಿಂಗಳದ್ದು ಸಹ ಸ್ವಲ್ಪ ಡಿಲೇ ಆಗಿ ಬಿಡುಗಡೆ ಆಗಿರೋದ್ರಿಂದ ಹಣ ಈಗ ಜುಲೈ ತಿಂಗಳು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಈಗೇನು ಆಲ್ರೆಡಿ ಶುರು ಆಗಿದೆ, ಜೂನ್ ತಿಂಗಳದ್ದು ಜಮಾ ಆಗುವಂತ ಸಾಧ್ಯತೆ ಇರುತ್ತೆ. ಓಕೆನಾ? ಹಾಗಾಗಿ ಈಗಿರುವಂತ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನ್ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.